ಎಲ್ಲರಿಗೂ ನಮಸ್ಕಾರ. ಸೂಪರ್ ಮಾಮ್ ಅರುಣ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಮನೆಯಲ್ಲೇ ಮೊಗ್ಗಿನ ಜಡೆ, ಹೂವಿನ ಜಡೆ, ಜಡೆಪಟ್ಟಿ ಅಂತ ಹೇಳ್ತೀವಲ್ಲ, ಅದನ್ನು ನಾನು ಮನೆಯಲ್ಲೇ ರೆಡಿ ಮಾಡಿದ್ದೀನಿ. ನಾನು ಮನೆಯಲ್ಲೇ ಹೇಗೆ ರೆಡಿ ಮಾಡಿದ್ದೀನಿ, ನೀವು ಕೂಡ ರೆಡಿ ಮಾಡ್ಕೋಬಹುದು ಅದನ್ನ ನೋಡಿ. ಹಾಗೆ ಯಾಕೆ ರೆಡಿ ಮಾಡಿದ್ದೀನಿ, ನೆಕ್ಸ್ಟ್ ಡೇ ನನ್ನ ಮೊಮ್ಮಗಳಿಗೆ ಕೂಡ ಅದು ಹೂವಿನ ಜಡೆ ಹಾಕಿ ರಾಧಾ ಡ್ರೆಸ್ ಹಾಕಿದೀವಿ, ಅದು ಯಾಕೆ ಎಲ್ಲಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಮತ್ತೆ ನಿಮ್ ಜೊತೆ ಹೇಳ್ತಾ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಕೊನೆಯವರೆಗೂ ಮಿಸ್ ಮಾಡದೆ ನೋಡಿ, ಯಾಕಂದ್ರೆ ನೀವು ಮನೆಯಲ್ಲೇ ರೆಡಿ ಮಾಡ್ಕೋಬಹುದು. ಈ ಹೊರಗಡೆ ತಗೋಬೇಕಂದ್ರೆ ತುಂಬಾ ಕಾಸ್ಟ್ಲಿ. ಹಾಗೆ ಕೆಲವೊಂದ್ಸಲ ನಮಗೆ ತಂದು ಕೊಡೋರು ಕೂಡ ಯಾರು ಇರಲ್ಲ. ಹಾಗಾಗಿ ನೀವು ಈ ರೀತಿ ಮನೆಯಲ್ಲೇ ಮಾಡೋದನ್ನ ಕಲ್ತ್ರೆ ನಾವೇ ರೆಡಿ ಮಾಡಿದ್ದನ್ನ ನೋಡೋದಕ್ಕೆ ತುಂಬಾ ಖುಷಿನೂ ಆಗುತ್ತೆ, ಒಂಥರ ಸ್ಯಾಟಿಸ್ಫೈ ಕೂಡ ಇರುತ್ತೆ. ಮೊದಲಿಗೆ ಮೊಗ್ಗೆಗಳನ್ನ ನೀರಲ್ಲಿ ಹಾಕ್ಬೇಕು. ಆಮೇಲೆ ಬಾರ್ಗಿ ಕಡ್ಡಿ ಸಿಗ್ತದಲ್ಲ, ಕಡ್ಡಿ ಬಾರ್ಗಿ ಹೊಸಾದು ಬಳಸಲಾರದು, ಅವುಗಳನ್ನ 4 ಬಾರ್ಗಿ ಕಡ್ಡಿ ತಗೋಬೇಕು. ಉದ್ದ ಸೇಮ್ ಅಳತೆ ಇರೋಂತ ತಗೋಬೇಕು. ಹಾಗೆ ಎಕ್ಸ್ಟ್ರಾ ಏನಿರುತ್ತಲ್ಲ ಸ್ಟಾರ್ಟಿಂಗ್ ದಪ್ಪ ಇರುತ್ತಲ್ಲ ಅದನ್ನ ಕಟ್ ಮಾಡ್ಕೋಬೇಕು. ಮುಂದೆ ಕೂಡ ತುದಿ ಬಹಳ ತೆಳ್ಳಗಿರ್ತದ, ಅಲ್ಲಿ ಕೂಡ ಸ್ವಲ್ಪ ಕಟ್ ಮಾಡ್ಕೊಂಡು 4 ಒಂದೇ ಸೈಜ್ ಮಾಡ್ಕೋಬೇಕು. ಅದು ಹಾಗೆ ಹಿಂದ್ಗಡೆ ದಪ್ಪ ಇರುತ್ತಲ್ಲ, ಅದು ಮೊಗ್ಗೆ ಚೆನ್ನಾಗಿ ಬರೋಲ್ಲ. ಹಾಗಾಗಿ ಒಂದು ಚಾಕುವಿನ ಸಹಾಯದಿಂದ ಎಕ್ಸ್ಟ್ರಾ ಏನದಲ್ಲ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು 4 ಒಂದೇ ರೀತಿ ಸಮ ಮಾಡಿ ಇಟ್ಕೋಬೇಕು. ಈಗ ನಾನು ವಿಡಿಯೋದಾಗ ತೋರಿಸ್ತಾ ಇದ್ದೀನಲ್ಲ, ಇದೇ ರೀತಿ. ಅವಾಗ ನಾನ್ ಜಡೆ ಹಾಕೊಂಡಾಗಾದ್ರೆ ಕಾಶಿ ಪುಲ್ಯ ಅಂತ ಬರ್ತಾ ಇದ್ವು, ಕಾಶಿ ಬಾರಿಗೆ ಅಂತ ಬರ್ತಾ ಇತ್ತು. ಅದು ಒಂಥರ ಲೈಟ್ ಕಲರ್ ಅಲ್ಲಿ ಇರ್ತಾ ಇತ್ತು. ಅದು ಕಡ್ಡಿ ಆದ್ರೆ ಹಿಂಗ ಗೀರೋ ಅವಶ್ಯಕತೆನೇ ಇಲ್ಲ, ಸಮವಾಗಿ ತಗೊಂಡು ಅದು ಹಾಕೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಈಗ ಅದು ಸಿಗಲ್ಲಲ್ಲ, ಹಾಗಾಗಿ ನಾನು ಈ ಬಾರ್ಗಿ ಕಡ್ಡಿನೇ ತಗೊಂಡಿದ್ದೀನಿ. ಮತ್ತೆ ಹೂವಿನ ಪಟ್ಟಿ ಮಾಡೋದಿಕ್ಕೆ ರಟ್ಟ ಬರುತ್ತಲ್ಲ ಮಕ್ಕಳದು ನೋಟ್ ಬುಕ್ಕಿಂದು, ಆ ತರದ್ ತಗೊಂಡು ಉದ್ದ ನಮ್ಗೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ಕೋಬೇಕು. ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ. ಮತ್ತೆ ಮೇಲ್ಗಡೆ ಇಡೋದಕ್ಕೆ ಕೂಡ ಈ ತರ ರೌಂಡ್ ಆಗಿ ಕಟ್ ಮಾಡ್ಕೋತಾ ಇದ್ದೀನಿ. ನಾನು ಆಲ್ರೆಡಿ ಒಂದು ಕಟ್ ಮಾಡಿದ್ದೆ, ನನ್ನ ಮಗಳು ಬಂದು ನೀನ್ ಕಟ್ ಮಾಡಿ ತೋರ್ಸಿದ್ರೆ ಹೆಂಗ್ ಗೊತ್ತಾಗುತ್ತೆ ಅಂತ ಹೇಳಿ ಅದಕ್ಕೆ ಒಂದು ಗ್ರೀನ್ ನೋಟ್ ಬುಕ್ಕಿನ ಕವರ್ ಇಟ್ಕೊಂಡು ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ. ಈಗ ನೋಡಿ ಮಗ್ಗೆ ನೀರಲ್ಲೇ ಹಾಕ್ಬೇಕು, ಯಾಕಂದ್ರೆ ಬೇಗ ಹರಳಿ ಬಿಡ್ತಾವಲ್ಲ. ಹಾಗಾಗಿ ನಾನೀಗ ನಿಮ್ಗೆ ವಿಡಿಯೋದಾಗ ತೋರಿಸ್ತಾ ಇದ್ದೀನಿ ನೋಡಿ. ಒಂದೇ ಸೈಜ್ ಮೊಗ್ಗೆಗಳು ಚಿಕ್ಕ ಚಿಕ್ಕ ಕೂಡ ಇರ್ತಾವಲ್ಲ, ಕಸಿ ಮಗ್ಗೆ ಔಟ್ರನ್ನ ಹಾಕ್ಬಾರ್ದು. ಒಂದೇ ಸೈಜ್ ಇರುವಂತ ಮಗ್ಗೆಗಳನ್ನ ಈ ರೀತಿ 5, 6 ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಪೋಣಿಸ್ಕೊಂಡು ಕೊನೆಯವರೆಗೂ ನೀಟಾಗಿ ಎಳ್ಕೊಂಡು ಹೋಗ್ಬೇಕು. ಒಂದ್ಸಲ 2 ಸಲ ನಿಮ್ಗೆ ಸ್ವಲ್ಪ ಕಷ್ಟ ಅನ್ಸುತ್ತೆ, ಆಮೇಲೆ ತುಂಬಾ ಈಸಿಯಾಗಿ ಬರುತ್ತೆ. ನಾನು ಈ ರೀತಿ ಜಡೆಪಟ್ಟಿ ತುಂಬಾನೇ ಹಾಕಿದ್ದೀನಿ. ನನ್ ದೊಡ್ಡ ಮಗಳು ಪ್ರೆಗ್ನೆಂಟ್ ಇದ್ದಾಗೂ ಕೂಡ ಅವಳಿಗೂ ಕೂಡ ಈ ರೀತಿ ಜಡೆಪಟ್ಟಿ ಹಾಕಿ ಹೂವು ಎಣ್ದಿದ್ದೆ. ಯಾಕಂದ್ರೆ ಅವಳಿಗೆ ಶ್ರೀಮಂತ ಸಮಯದಲ್ಲಿ ಹೂವಿನ ಜಡೆಪಟ್ಟಿನೇ ರೆಡಿಮೇಡ್ ತಂದು ಹಾಕಿದ್ವಿ. ಅದು ಹಿಂದ್ಗಡೆ ಒಂದು ಫೋಟೋ ತೆಗಿಯೋಣ ಅಂದ್ರೆ ನೆನಪೇ ಆಗಿರ್ಲಿಲ್ಲ, ಲಾಸ್ಟ್ ಅಲ್ಲಿ ತೆಗೆದ್ವಿ. ಆಕಿಗೆ ಅಷ್ಟು ಸ್ಯಾಟಿಸ್ಫೈ ಆಗಿರ್ಲಿಲ್ಲ. ಅವಳಿಗೋಸ್ಕರ ನಾನು ಮನೇಲಿ ಮತ್ತೆ ಮೊಗ್ಗೆ ತರಿಸಿ ಹಾಕಿದ್ದೆ. ನಾನು ಈಗ ಮಾಡ್ತಾ ಇರೋ ಜಡೆಪಟ್ಟಿ ನನ್ನ ಸಣ್ಣ ಮಗಳಿಗೆ ವಾಣಿಶ್ರೀ, ಅವಳು ಹೈದ್ರಾಬಾದ್ ಅಲ್ಲಿ ಇರ್ತಾಳಲ್ಲ, ಅವಳಿಗೆ ಆಕ್ಚುಲ್ ಶ್ರೀಮಂತ ಕೂಡ ಮಾಡಿಲ್ಲ, ಅವ್ರ ಮನೆಯಲ್ಲಿ ಪದ್ಧತಿ ಇಲ್ಲ ಅಂತ ಹೇಳಿದ್ರು. ಹಾಗಾಗಿ ಅವಳಿಗೆ ಇದನ್ನು ತುಂಬಾನೇ ಬಯಕೆ ಇತ್ತು, ಹೂವಿನ ಜಡೆ ಹಾಕೋಬೇಕಂತ. ಅವಳಿಗೆ ತುಂಬಾನೇ ಬಯಕೆ ಇತ್ತು, ಯಾವಾಗ್ಲೂ ಸುಸ್ತು ವಾಂತಿ ಇರ್ತಾ ಇತ್ತು. ಆದ್ರೆ ಅವಳಿಗೆ ಮಾತ್ರ ಈ ತರ ಜಡೆಪಟ್ಟಿ ಹಾಕೊಂಡು ಸ್ಯಾರಿ ಉಟ್ಕೊಂಡು ಫೋಟೋ ತೆಗೆಸ್ಕೋಬೇಕಂತ ತುಂಬಾನೇ ಆಸೆ ಇತ್ತು. ಬಸರಿ ಬೈಕೆ ಯಾವಾಗ ಈಡೇರಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ದಿನಗಳು ತುಂಬಿದ್ಮೇಲೆ ಸ್ವಲ್ಪ ಕಡಿಮೆ ಆಯ್ತು, ಅದಕ್ಕಾಗಿ ಇವತ್ತು ರೆಡಿ ಮಾಡ್ತಾ ಇದ್ದೀನಿ. ಇವತ್ತಂದ್ರೆ ಅದು ಇವಾಗ ಹಾಕಿರೋದಲ್ಲ, ಇದು 7-8 ತಿಂಗಳ ಕೆಳಗೆ ಹಾಕಿರೋದು, ತುಂಬಾ ಹಳೇದು. ನನ್ನ ಮಗಳು ಡೆಲಿವರಿ ಆದ್ಮೇಲೆ ನನ್ಗೆ ವಿಡಿಯೋ ಮಾಡೋದಕ್ಕೆ ಟೈಮೇ ಸಿಕ್ಕಿರ್ಲಿಲ್ಲ. ಈಗ ಒಂದೊಂದಾಗಿ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಈ ರೀತಿ ನೆಕ್ಸ್ಟ್ ಯಾರಾದ್ರೂ ಮನೆಯಲ್ಲೇ ಹಾಕೋಬಹುದು ಅನ್ನೋ ಉದ್ದೇಶದಿಂದ ಈ ವಿಡಿಯೋನ ಫುಲ್ ನಾನು ಸ್ಟಾರ್ಟಿಂಗ್ ಇಂದ ಮಾಡಿದ್ದು ವಿಡಿಯೋ ಮಾಡ್ತಾ ಇದ್ದೀನಿ. 4 ರೀತಿ ಈ ರೀತಿ ಮೊಗ್ಗೆ ಪೋಣಿಸ್ಕೊಂಡ್ಮೇಲೆ ಮೇಲೆ ಕಟ್ಟೋದಕ್ಕೆ ಈ ರೀತಿ ಹೂವನ್ನ ಪೋಣಿಸ್ಕೋಬೇಕು. ನಾನು ದಾರದಲ್ಲಿ ಪೋಣಿಸ್ತಾ ಇದ್ದೀನಿ ನೋಡಿ, ಅದೇ ರೀತಿ. ಈಗ ಆ ಪಟ್ಟಿ ಏನ್ ತಗೊಂಡಿದ್ದೀನಲ್ಲ, ನಮ್ಗೆ ಎಷ್ಟು ಉದ್ದ ಬೇಕು ಅಷ್ಟು ಉದ್ದ ಜಾಯಿಂಟ್ ಮಾಡ್ಕೊಂಡು ಈ ಕಡ್ಡಿಗಳೇನ್ ಹಾಕಿದ್ದೀನಲ್ಲ ಆ ಕಡ್ಡಿನ ಆ ಕಡೆ ಈ ಕಡೆ ಇಟ್ಟು ಹೊಲಿತಾ ಹೋಗ್ಬೇಕು. ಮೊದ್ಲು ಆ ಕಡೆ ಒಂದು ಈ ಕಡೆ ಒಂದು ಇಟ್ಟು ಈ ಸಲ ಮಧ್ಯದಲ್ಲಿ ಇಟ್ಟು ಹೊಲಿಯೋಣ ಅನ್ಕೊಂಡೆ, ಅಷ್ಟು ಚೆನ್ನಾಗಿ ಕಾಣ್ಲಿಲ್ಲ. ಹಾಗಾಗಿ ಮತ್ತೆ ಆ ಕಡೆ 2 ಈ ಕಡೆ 2 ಇಟ್ಟು ಈ ರೀತಿ ಮಧ್ಯದಲ್ಲಿ ಹೂಗಳನ್ನ ಇಟ್ಟು ಹಾಕ್ತಾ ಹೋಗ್ತಾ ಇದ್ದೀನಿ. ನೋಡಿ ಎಷ್ಟು ಈಸಿಯಾಗಿ ಹೊಲಿಬಹುದು. ಫಸ್ಟಿಗೆ ಮಾಡುವಾಗ ನಿಮ್ಗೆ ಸ್ವಲ್ಪ ಕಷ್ಟ ಅನ್ಸುತ್ತೆ, ಆಮೇಲೆ ಆಟೋಮೆಟಿಕ್ ಆಗಿ ಈಸಿಯಾಗಿ ಬರುತ್ತೆ. ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ರೆ ಮತ್ತೆ ಆಷಾಢ ಮಾಸ ಬಂತು, ಶ್ರಾವಣ ಬಂತು ಅಂದ್ರೆ ಮಗ್ಗೆಗಳ ಸೀಸನ್ ಇರುತ್ತೆ. ಅವಾಗ ರೇಟ್ ಕೂಡ ತುಂಬಾನೇ ಕಡಿಮೆ ಇರುತ್ತೆ. ಬರೀ ಒಂದು 50 ರೂಪಾಯಿ 100 ರೂಪಾಯಲ್ಲಿ ಈ ತರ ಜಡೆಪಟ್ಟಿ ರೆಡಿ ಆಗುತ್ತೆ. ಹೊರಗಡೆ ತಗೋಬೇಕಂದ್ರೆ ಮಿನಿಮಮ್ 600, 800, 1000 ಮೇಲೆನೆ ಇರುತ್ತೆ, ಆಗ್ಲಿ ಅಷ್ಟ್ರೊಳಗ್ ಬರೋದಿಲ್ಲ. ನೋಡಿ ನಾನು 4 ಮೊಗ್ಗೆಗಳನ್ನ ಇಟ್ಟು ಆಮೇಲೆ ಹೂವನ್ನ ಹಾಕ್ತಾ ಇದ್ದೀನಿ. ಒಂದೊಂದು ಗುಲಾಬಿ ಹೂ ಇಡ್ತಾ ಇದ್ದೀನಿ. ನೀವು ಬೇಕಾದ್ರೆ ಉಲ್ಲನ್ ಇಡ್ಬೋದು, ಮತ್ತೆ ಎಲೆಗಳು ಇಡ್ಬೋದು, ಬೇರೆ ಬೇರೆ ಫ್ಲವರ್ಸು, ಕನಕಾಂಬ್ರಿ ಸಿಕ್ಕರ್ನು ಕನಕಾಂಬ್ರಿ ಕೂಡ ಇಡ್ಬೋದು. ಬಟ್ ಕನಕಾಂಬ್ರಿ ಸಿಗ್ಲಿಲ್ಲ, ಹಾಗಾಗಿ ನಾನು ಗುಲಾಬಿನ ಇಡ್ತಾ ಇದ್ದೀನಿ. ಆಲ್ರೆಡಿ ಮೊಗ್ಗೆ ಇದ್ವಲ್ಲ, ಈಗ ಅರಳ್ತಾ ಬಂತು ನೋಡಿ. ಅದಕ್ಕಾಗಿ ನಾನು 12 ಗಂಟೆಯಿಂದಾನೇ ಸ್ಟಾರ್ಟ್ ಮಾಡಿದ್ದೀನಿ. ಇದು ಹಾಕೋದಿಕ್ಕೆ ತುಂಬಾನೇ ಸ್ವಲ್ಪ ಟೈಮ್ ಬೇಕಲ್ಲ, ಹಾಗಾಗಿ
ಈಗ ನಾನು ಗುಲಾಬಿ ಹೂವು ಇಟ್ಟಿದ್ದೀನಲ್ಲ ಅದ್ರ ಮೇಲೆ ಮತ್ತೆ ಈ ರೀತಿ ಮೊಗ್ಗುಗಳನ್ನ ಇಟ್ಟು ಮಲ್ಲಿಗೆ ಹೂವಿನ ಎಲೆಗಳನ್ನೇ ತರಿಸಿದ್ದೆ, ಅದನ್ನ ಇಟ್ಟು ಕೂಡ ಹೊಲಿತಾ ಇದ್ದೀನಿ. ಆಕ್ಚುಲಿ ಇದಕ್ಕ ಎಲೆ ಬೇರೆ ಸಿಗ್ತದ, ಹೂವಿನವ್ರ ಹತ್ರ ಸಿಗ್ತಾವ, ಅದು ನನಗ್ ಸಿಗ್ಲಿಲ್ಲ. ನಮಗ್ ಗೊತ್ತಿರೋರೆ ನಮ್ ರಿಲೇಷನ್ದೇ ಅವ್ರ ಮನೆಯಲ್ಲಿ ಮಲ್ಲಿಗೆ ಹೂವಿನ ಗಿಡ ಇತ್ತು, ಅಲ್ಲಿಂದ ಸ್ವಲ್ಪ ಮೊಗ್ಗು ಮತ್ತೆ ಆ ಎಲೆಗಳನ್ನ ಕೂಡ ತಂದಿದ್ದೆ. ಹಾಗಾಗಿ ನಮ್ಗ ಎಲೆಗಳನ್ನ ಕೂಡ ಇಡೋದಕ್ಕೆ ತುಂಬಾನೇ ಈಸಿ ಆಯ್ತು. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಜಡೆ. ನನಗೂ ಕೂಡ ಜಡೆ ಪಟ್ಟಿ ಹಾಕೋಬೇಕಂತ ತುಂಬಾನೇ ಆಸೆ ಇತ್ತು, ನನಗದು ಆಗ್ಲೇ ಇಲ್ಲ. ನಾನು ಆಗ 8ನೇ ಕ್ಲಾಸ್ ಓದ್ತಾ ಇದ್ದೆ. ನಮ್ಮ ಅತ್ತೆಯವರಿಗೆ ನನಗೂ ಈ ತರ ಆಸೆ ಇದೆ. ಚಿಕ್ಕವರಿದ್ದಾಗ ಆಂಧ್ರದಲ್ಲೆಲ್ಲ ಜಾಸ್ತಿ ಹೂವಿನ ಜಡೆ ಹಾಕಿ ಪ್ರತಿಯೊಂದು ಮಗುವಿಗೂ ಕೂಡ ಹಾಕಿರ್ತಾರೆ ಅವರು. ನನ್ಗಿಲ್ಲ ನೋಡತ್ತೆ ಅಂತ ನಮ್ಮ ಅತ್ತೆಯವ್ರಿಗೆ ಹೇಳಿದಾಗ ಅವ್ರಿಗೆ ಈ ರೀತಿ ಕಾಶಿ ಪುಲ್ಲೆಲೆ, ಅವಾಗೆಲ್ಲ ಕಾಶಿ ಪುಲ್ಲೆಲೆ ಹಾಕ್ತಿದ್ರು ಅಂತ ಹೇಳಿದ್ನಲ್ಲ, ಅದೆಲ್ಲ ಅವ್ರಿಗೆ ಗೊತ್ತಿರ್ಲಿಲ್ಲ. ಹಾಗಾಗಿ ಸುಮ್ನೆ ಹಿಂಗ ರಟ್ಟೆ ಕಟ್ ಮಾಡಿ ಮಲ್ಲಿಗೆ ಹೂವ, ಕನಕಾಂಬರ ಹೂವ ಎಲೆ ಅಟ್ಟೆಕಿಟ್ಟು ಹೊಲ್ದು ಜಡೆ ಹಾಕಿ ನನ್ನ ಆಸೆ ಕೂಡ ಈಡೇರಿಸಿದ್ರು. ಆ ಫೋಟೋ ನಾನು ಲಾಸ್ಟ್ ಅಲ್ಲಿ ಹಾಕ್ತೀನಿ ನೋಡಿ ಎಷ್ಟ್ ಚೆನ್ನಾಗಿ ರೆಡಿ ಆಗಿದೆಲ್ಲ. ಇದೇ ರೀತಿ ಮೊಗ್ಗಿನ ಜಡೆ ನಾನು ನನ್ನ ಮಗಳು ದೊಡ್ಡೊಳಗೆ ವಿದ್ಯಾಶ್ರೀ ಕೂಡ ಹಾಕಿದ್ದೀನಿ, ಅದು ಕೂಡ ಫೋಟೋ ಲಾಸ್ಟ್ ಅಲ್ಲೇ ಇಟ್ಟಿರ್ತೀನಿ, ಅದನ್ನ ಕೂಡ ನೋಡಿ. ನಮ್ ವಾಣಿಗೆ ಹೇರ್ಸ್ ನಾನು ಜಾಸ್ತಿ ಕಟ್ ಮಾಡಿಸ್ತಾ ಇದ್ದೆ, ಅವಳಿಗೆ ಹೇರ್ಸ್ ಜಾಸ್ತಿ ಬರೋದು, ಹಾಗಾಗಿ ಅವಳಿಗೆ ಹೂವಿನ ಜಡೆ ಹಾಕೋಕೆ ಆಗ್ಲಿಲ್ಲ. ಈಗಾದ್ರೂ ಹಾಕೊಂಡಂದ್ರೆ ಅವ್ರ ಮನೇಲಿ ಶ್ರೀಮಂತ ಕಾರ್ಯ ಮಾಡೋ ಪದ್ಧತಿ ಇಲ್ಲ ಅಂತ ಹೇಳಿದ್ರು. ಹಾಗಾಗಿ ಅವಳಿಗೆ ಈಗಾದ್ರೂ ಹಾಕೋಣ ಅಂತ ಹೇಳಿ ಈಗ ದಿನಗಳು ಬಿದ್ಮೇಲೆ ರೆಡಿ ಮಾಡಿದೀನಿ. ಇದು ಸೀರೆ ಅವ್ರ ಅಕ್ಕನ ಶ್ರೀಮಂತದಲ್ಲಿ ಅವ್ರ ಮಾವ ಕೊಡ್ಸಿದ್ದು. ಇವಳಿಗೆ ಶ್ರೀಮಂತ ಮಾಡೋ ಪದ್ಧತಿ ಇಲ್ಲದಕ್ಕೋಸ್ಕರ ಅವಳಿಗೆ ಸೀರೆ ಕೂಡ ತರ್ಲಿಲ್ಲ. ಅವ್ರ ಅಕ್ಕನ ಸೀರೆ ಗ್ರೀನ್ ಕಲರ್ ಚೆನ್ನಾಗಿರುತ್ತೆ, ಬ್ಲೌಸ್ ಕೂಡ ಮ್ಯಾಚ್ ಆಗುತ್ತೆ ಅಂತ ಹೇಳಿ ಅವಳು ಇದೇ ಸ್ಯಾರಿನ ಉಟ್ಕೊಂಡು ರೆಡಿ ಆಗಿದ್ದಾಳೆ. ಬಸರಿ ಬಯಕೆ ತೀರ್ಸಿದ್ರೆ ಅದೇನೋ ಒಂಥರ ತೃಪ್ತಿ ಇರುತ್ತಲ್ಲ. ನೋಡಿ ಫೈನಲ್ ಲುಕ್ ಈ ರೀತಿ ಆಗಿದೆ. ನಂದೇ ದೃಷ್ಟಿ ತಾಗೋ ತರ ಇದೆ, ಮನೆಗ್ ಬಂದ ದೃಷ್ಟಿ ಕೂಡ ತೆಗ್ದಿದ್ದೀನಿ ಬಿಡಿ. ಇಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಮೆಮೊರಿ ಇರುತ್ತಲ್ಲ. ಇನ್ನು ಅವ್ರ ಅಕ್ಕ ಹೋಗಿ ಸ್ಟುಡಿಯೋಕ್ಕೆ ಹೋಗಿ ಒಂದ್ ಸ್ವಲ್ಪ ಫೋಟೋ ತೆಗೆಸ್ಕೊಂಡ್ ಬನ್ನಿ ಅಂತ ಹೇಳಿದ್ರು. ಇನ್ನು ಅವ್ರ ಸ್ಟುಡಿಯೋಕ್ಕೆ ಹೋಗಿ ಕಾರ್ತಿಕ್, ವಾಣಿ ಸ್ಟುಡಿಯೋದಲ್ಲಿ ಕೆಲವು ಸ್ಟಿಲ್ಸ್ ಫೋಟೋಗಳನ್ನ ಕೂಡ ತೆಗೆಸ್ಕೊಂಡ್ರು. ಇನ್ನೊಂದು ವಿಷಯ ಕೂಡ ನಿಮ್ ಜೊತೆ ಹಂಚ್ಕೋಬೇಕು ನಾನು. ನಂದೇನ್ ಚಾನಲ್ ಇದೆಲ್ಲ ಸೂಪರ್ ಮಮ್ ಅರುಣ ಅಂತ, ಇದನ್ನ ಕನ್ನಡ ಚಾನಲ್ ಆಗಿ ಮಾಡ್ತಾ ಇದ್ದೀನಿ. ಅವಾಗ ನಾನು ಕನ್ನಡ ಮತ್ತೆ ತೆಲುಗು 2 ವಿಡಿಯೋಗಳನ್ನ ಒಂದರಲ್ಲೇ ನಾನು ಬಿಡ್ತಾ ಇದ್ದೆ. ಬಟ್ ಇವಾಗ ಸೂಪರ್ ಮಾಮ್ ಅರುಣ ತೆಲುಗು ಅಂತೇಳಿ ತೆಲುಗು ವಿಡಿಯೋಗಳನ್ನ ಬಿಡೋದಕ್ಕೆ ಸಪರೇಟ್ ಆಗಿ ಚಾನಲ್ ಮಾಡಿದೀನಿ. ಅದನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ತೆಲುಗು ವಿಡಿಯೋಗಳನ್ನೆಲ್ಲ ಅದರಲ್ಲಿ ನೋಡಿ. ಇನ್ನು ಅವಳು ಮನೆಗ್ ಬಂದ್ಮೇಲೆ ದೃಷ್ಟಿ ತೆಗ್ದೆ ನಾನು, ಯಾಕಂದ್ರೆ ನಂದೇ ದೃಷ್ಟಿ ತಾಗೋ ತರ ಇತ್ತು. ಆಮೇಲೆ ನಮ್ ಕುಶಲ ಚಿಕ್ಕಿ ಚೆನ್ನಾಗಿ ರೆಡಿ ಆಗಿದ್ದಲ್ಲ, ರೀಲ್ಸ್ ಮಾಡೋಣ ಬಾ ಅಂತ ಹೇಳಿ ಅವ್ರ ಚಿಕ್ಕಿನ ಕರ್ಕೊಂಡು ರೀಲ್ಸ್ ಕೂಡ ಮಾಡಿದ್ಲು. ಅವೆಲ್ಲ ನಾನು ಸದ್ಯದಲ್ಲೇ ಶಾರ್ಟ್ಸ್ ದಲ್ಲಿ ಅಪ್ಲೋಡ್ ಮಾಡ್ತೀನಿ. ಇನ್ನು ನೆಕ್ಸ್ಟ್ ಡೇ ಅದು ಹೂವು ಏನು ಬಾಡಿರ್ಲಿಲ್ಲ, ನೈಟ್ ತೆಗೆದು ಹಂಗೆ ಫ್ರಿಡ್ಜ್ ಅಲ್ಲಿ ಇಟ್ಟಿದ್ದೆ. ನೆಕ್ಸ್ಟ್ ಡೇ ನಮ್ ಕುಶಲಗೂ ಕೂಡ ಉದ್ದ ಜಡೆ ಹಾಕಿ ಅದೇ ಏನು ಬಾಡಿರ್ಲಿಲ್ಲ ಅದನ್ನೇ ಕೂಡ ಅವಳಿಗೆ ಇಟ್ಟು ರೆಡಿ ಮಾಡ್ತಾ ಇದ್ದೀನಿ. ಅವಳದು ಫೈನಲ್ ಲುಕ್ ಈ ರೀತಿ ಆಗಿದೆ ನೋಡಿ. ಅವಳು ಕೂಡ ತುಂಬಾನೇ ರೀಲ್ಸ್ ಮಾಡಿದ್ಲು. ಅವಳು ರೀಲ್ಸ್ ಹೇಗ್ ಮಾಡ್ತಾ ಅಂದ್ರೆ ನೋಡಿ, ಫಸ್ಟ್ ಅವಳೇ ಫೋನ್ ತಗೊಂಡು ಅದನ್ನ ವಾಯ್ಸ್ ಓವರ್ ಹೇಳ್ಬಿಡ್ತಾಳ, ಅದು ಬರುತ್ತಲ್ಲ ಸ್ಪೀಕರ್ ಅಲ್ಲಿ, ಅವಾಗ ಅದನ್ನ ನೋಡಿ ಅದೇ ರೀತಿ ಅವಳು ರೀಲ್ಸ್ ಮಾಡ್ತಾಳೆ. ಇದನ್ನ ನೋಡಿದ್ಮೇಲೆ ಅವ್ರ ಮಮ್ಮಿಗೆ ಒಂದು ಆಸೆ ಇತ್ತು, ರಾಧನ್ ಮಾಡ್ಬೇಕು ಅಂತೇಳಿ. ಯಾಕಂದ್ರೆ ಅವಳು ಕೃಷ್ಣಂದು ವೇಷ ಹಾಕಿ ಫೋಟೋ ತೆಗ್ದಿದ್ಲು. ರಾಧಾ ವೇಷ ಫೋಟೋ ಮಾಡಿ ತೆಗಿಸ್ಬೇಕು ಅಂತಂದ್ರೆ 4 ವರ್ಷ ಆಯ್ತು, ಆಗ್ತಾನೆ ಇರ್ಲಿಲ್ಲ. ಈಗ ರೆಡಿ ಆಗಿದ್ದು ನೋಡಿ, ಈಗ ನಾನು ರಾಧಾ ಡ್ರೆಸ್ ಹಾಕ್ತೀನಿ, ಅವಳಿಗೆ ರಾಧನ್ ವೇಷ ಮಾಡ್ತೀನಿ ಅಂತೇಳಿ ಅಲ್ಲೇ ವೈಟ್ ಮತ್ತೆ ಕೆಂಪುದು ಚುಕ್ಕೆಗಳನ್ನ ತಗೊಂಡು ಸ್ಟುಡಿಯೋಕ್ಕೆ ಹೋಗಿ ಅವಳಿಗೆ ಅಲ್ಲೇ ರಾಧಾ ವೇಷ ಹಾಕೊಂಡು ನಾವು ಫೋಟೋಸ್ ಕೂಡ ತೆಗಿಸಿದ್ವಿ. ಗೊತ್ತಾಯ್ತಲ್ಲ ಕುಶಲನ್ಗೆ ರಾಧಾ ಡ್ರೆಸ್ ಯಾಕೆ ಹಾಕಿದ್ವಿ ಅಂತ. ಕುಶಲಗೂ ಕೂಡ ಒಂದು ಹೂವಿನ ಜಡೆ ಹಾಕಿ, ಅಂದ್ರೆ ಅದು ಮೊಗ್ಗಿನ ಜಡೆ ಅಲ್ಲ, ದುಂಡು ಮಳ್ಳಿಗೆ ಬರ್ತಾವಲ್ಲ, ಅದರಿಂದ ಕೂಡ ಒಂದು ಹೂವಿನ ಜಡೆ ಹಾಕಿದೀನಿ. ಅದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಇದು ಚಿಕ್ಕ ಮೊಗ್ಗೆ ಹಾಕಿರುವಂತದ್ದು, ಅದು ದುಂಡು ಮಲ್ಲಿಗೆ ಅಂತಾರಲ್ಲ ಅದರಿಂದ ಹಾಕಿರುವಂತದ್ದು. ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಹಾಗೆ 4 ಜನರಿಗೆ ಶೇರ್ ಮಾಡಿ. ಇದು ನಾನು 8ನೇ ಕ್ಲಾಸಲ್ಲಿ ತೆಗೆಸ್ಕೊಂಡಿರೋಂಥ ಹೂವಿನ ಜಡೆ ಹಾಕೊಂಡಿರುವಂಥ ಫೋಟೋ. ಇದು ನನ್ನ ದೊಡ್ಡ ಮಗಳು ವಿದ್ಯಾಶ್ರೀದು ಹೂವಿನ ಜಡೆ ಫೋಟೋ.